ದೆಹಲಿ ಕೆಂಪುಕೋಟೆ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದೆಹಲಿ ಸ್ಫೋಟಕ್ಕೂ ಪುಲ್ವಾಮಾಗೂ ಲಿಂಕ್ ಇದೆಯಾ? ಪುಲ್ವಾಮಾ ವ್ಯಕ್ತಿ ತಾರೀಖ್ಗೆ ಕಾರು ಮಾರಾಟ ಮಾಡಲಾಗಿತ್ತು. ಸಲ್ಮಾನ್ನಿಂದ ಕಾರನ್ನ ಖರೀದಿಸಿದ್ದ ತಾರೀಖ್ ಅನ್ನುವಂಥ ವ್ಯಕ್ತಿ ನಕಲಿ ದಾಖಲೆ ಬಳಸಿ ಕಾರನ್ನ ಖರೀದಿಸಿದ್ದ ತಾರೀಖ್. ಪುಲ್ವಾಮಾದ ಶಂಭೂರಾ ಗ್ರಾಮದ ತಾರೀಖ್ ಅನ್ನುವಂಥ ವ್ಯಕ್ತಿ i20 ಕಾರಿನ ಮಾಲೀಕತ್ವದ ಬಗ್ಗೆ ಇದು ಸ್ಫೋಟಕ ಮಾಹಿತಿ. ನೋಡಿ ಎಲ್ಲಿಂದ ಬಂತು, ಇದರ ಮೂಲ ಎಲ್ಲಿದೆ ಅಂತ ನೋಡ್ತಾ ಹೋದ್ರೆ ದೆಹಲಿ ಕೆಂಪುಕೋಟೆ ಸ್ಫೋಟದ ಮೂಲ ಪುಲ್ವಾಮಾಗೆ ಲಿಂಕ್ ಆಗತ್ತೆ. ಆ ಕಾರ್ನ ಮಾಲೀಕ ಸಲ್ಮಾನ್ ಹರಿಯಾಣದವನು. ಆದ್ರೆ ಪುಲ್ವಾಮಾದ ತಾರೀಖ್ ಸಲ್ಮಾನ್ನಿಂದ ಆ ಕಾರನ್ನ ಖರೀದಿಸಿದ್ದ, ಅದು ನಕಲಿ ದಾಖಲೆಗಳನ್ನ ಬಳಸಿ. ಪುಲ್ವಾಮಾದ ಶಂಭೂರಾ ಗ್ರಾಮದ ತಾರೀಖ್ ಕಾರನ್ನ ಖರೀದಿಸಿದ್ದ ಸಲ್ಮಾನ್ನಿಂದ. ಈ ಕೃತ್ಯಕ್ಕೋಸ್ಕರನೇ ಖರೀದಿಸಿದ್ನ. ಯಾವಾಗ ಇದನ್ನ ಖರೀದಿ ಮಾಡಲಾಗಿತ್ತು? ಸಲ್ಮಾನ್ಗೆ ತಾರೀಖ್ ಬಗ್ಗೆ ಮಾಹಿತಿ ಇತ್ತ? ಬೇಕಂತಾನೆ ಕಾರನ್ನ ಕೊಡ್ತಿದ್ದ ತಾರೀಖ್ಗೆ, ಅಥವಾ ಸಲ್ಮಾನ್ಗೆ ಈ ಬಗ್ಗೆ ಏನು ಗೊತ್ತಿಲ್ವಾ, ಗೊತ್ತಿದೆಯಾ? ಈ ಎಲ್ಲ ವಿಚಾರಗಳನ್ನ ಸಲ್ಮಾನ್ನನ್ನ ಕರ್ಕೊಂಡೋಗಿ ಕೂರಿಸಿಕೊಂಡು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. सामने आ रही है जो एलन जब हॉस्पिटल से बताया गया, आप खुद समझ सकते हैं जिस तरीके से चारों तरफ पुलिस। ದೆಹಲಿ ಕೆಂಪುಕೋಟೆ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದೆಹಲಿ ಸ್ಫೋಟಕ್ಕೂ ಪುಲ್ವಾಮಾಗೂ ಲಿಂಕ್ ಇದೆಯಾ? ಪುಲ್ವಾಮಾ ವ್ಯಕ್ತಿ ತಾರೀಖ್ಗೆ ಕಾರು ಮಾರಾಟ ಮಾಡಲಾಗಿತ್ತು. ಸಲ್ಮಾನ್ನಿಂದ ಕಾರನ್ನ ಖರೀದಿಸಿದ್ದ ತಾರೀಖ್ ಅನ್ನುವಂಥ ವ್ಯಕ್ತಿ ನಕಲಿ ದಾಖಲೆ ಬಳಸಿ ಕಾರನ್ನ ಖರೀದಿಸಿದ್ದ ತಾರೀಖ್. ಪುಲ್ವಾಮಾದ ಶಂಭೂರಾ ಗ್ರಾಮದ ತಾರೀಖ್ ಅನ್ನುವಂಥ ವ್ಯಕ್ತಿ i20 ಕಾರಿನ ಮಾಲೀಕತ್ವದ ಬಗ್ಗೆ ಇದು ಸ್ಫೋಟಕ ಮಾಹಿತಿ. ನೋಡಿ ಎಲ್ಲಿಂದ ಬಂತು, ಇದರ ಮೂಲ ಎಲ್ಲಿದೆ ಅಂತ ನೋಡ್ತಾ ಹೋದ್ರೆ ದೆಹಲಿ ಕೆಂಪುಕೋಟೆ ಸ್ಫೋಟದ ಮೂಲ ಪುಲ್ವಾಮಾಗೆ ಲಿಂಕ್ ಆಗತ್ತೆ. ಆ ಕಾರ್ನ ಮಾಲೀಕ ಸಲ್ಮಾನ್ ಹರಿಯಾಣದವನು. ಆದ್ರೆ ಪುಲ್ವಾಮಾದ ತಾರೀಖ್ ಸಲ್ಮಾನ್ನಿಂದ ಆ ಕಾರನ್ನ ಖರೀದಿಸಿದ್ದ, ಅದು ನಕಲಿ ದಾಖಲೆಗಳನ್ನ ಬಳಸಿ. ಪುಲ್ವಾಮಾದ ಶಂಭೂರಾ ಗ್ರಾಮದ ತಾರೀಖ್ ಕಾರನ್ನ ಖರೀದಿಸಿದ್ದ ಸಲ್ಮಾನ್ನಿಂದ. ಈ ಕೃತ್ಯಕ್ಕೋಸ್ಕರನೇ ಖರೀದಿಸಿದ್ನ. ಯಾವಾಗ ಇದನ್ನ ಖರೀದಿ ಮಾಡಲಾಗಿತ್ತು? ಸಲ್ಮಾನ್ಗೆ ತಾರೀಖ್ ಬಗ್ಗೆ ಮಾಹಿತಿ ಇತ್ತ? ಬೇಕಂತಾನೆ ಕಾರನ್ನ ಕೊಡ್ತಿದ್ದ ತಾರೀಖ್ಗೆ, ಅಥವಾ ಸಲ್ಮಾನ್ಗೆ ಈ ಬಗ್ಗೆ ಏನು ಗೊತ್ತಿಲ್ವಾ, ಗೊತ್ತಿದೆಯಾ? ಈ ಎಲ್ಲ ವಿಚಾರಗಳನ್ನ ಸಲ್ಮಾನ್ನನ್ನ ಕರ್ಕೊಂಡೋಗಿ ಕೂರಿಸಿಕೊಂಡು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. सामने आ रही है जो एलन जब हॉस्पिटल से बताया गया, आप खुद समझ सकते हैं जिस तरीके से चारों तरफ पुलिस। ದೆಹಲಿ ಕೆಂಪುಕೋಟೆ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದೆಹಲಿ ಸ್ಫೋಟಕ್ಕೂ ಪುಲ್ವಾಮಾಗೂ ಲಿಂಕ್ ಇದೆಯಾ? ಪುಲ್ವಾಮಾ ವ್ಯಕ್ತಿ ತಾರೀಖ್ಗೆ ಕಾರು ಮಾರಾಟ ಮಾಡಲಾಗಿತ್ತು. ಸಲ್ಮಾನ್ನಿಂದ ಕಾರನ್ನ ಖರೀದಿಸಿದ್ದ ತಾರೀಖ್ ಅನ್ನುವಂಥ ವ್ಯಕ್ತಿ ನಕಲಿ ದಾಖಲೆ ಬಳಸಿ ಕಾರನ್ನ ಖರೀದಿಸಿದ್ದ ತಾರೀಖ್. ಪುಲ್ವಾಮಾದ ಶಂಭೂರಾ ಗ್ರಾಮದ ತಾರೀಖ್ ಅನ್ನುವಂಥ ವ್ಯಕ್ತಿ i20 ಕಾರಿನ ಮಾಲೀಕತ್ವದ ಬಗ್ಗೆ ಇದು ಸ್ಫೋಟಕ ಮಾಹಿತಿ. ನೋಡಿ ಎಲ್ಲಿಂದ ಬಂತು, ಇದರ ಮೂಲ ಎಲ್ಲಿದೆ ಅಂತ ನೋಡ್ತಾ ಹೋದ್ರೆ ದೆಹಲಿ ಕೆಂಪುಕೋಟೆ ಸ್ಫೋಟದ ಮೂಲ ಪುಲ್ವಾಮಾಗೆ ಲಿಂಕ್ ಆಗತ್ತೆ. ಆ ಕಾರ್ನ ಮಾಲೀಕ ಸಲ್ಮಾನ್ ಹರಿಯಾಣದವನು. ಆದ್ರೆ ಪುಲ್ವಾಮಾದ ತಾರೀಖ್ ಸಲ್ಮಾನ್ನಿಂದ ಆ ಕಾರನ್ನ ಖರೀದಿಸಿದ್ದ, ಅದು ನಕಲಿ ದಾಖಲೆಗಳನ್ನ ಬಳಸಿ. ಪುಲ್ವಾಮಾದ ಶಂಭೂರಾ ಗ್ರಾಮದ ತಾರೀಖ್ ಕಾರನ್ನ ಖರೀದಿಸಿದ್ದ ಸಲ್ಮಾನ್ನಿಂದ. ಈ ಕೃತ್ಯಕ್ಕೋಸ್ಕರನೇ ಖರೀದಿಸಿದ್ನ. ಯಾವಾಗ ಇದನ್ನ ಖರೀದಿ ಮಾಡಲಾಗಿತ್ತು? ಸಲ್ಮಾನ್ಗೆ ತಾರೀಖ್ ಬಗ್ಗೆ ಮಾಹಿತಿ ಇತ್ತ? ಬೇಕಂತಾನೆ ಕಾರನ್ನ ಕೊಡ್ತಿದ್ದ ತಾರೀಖ್ಗೆ, ಅಥವಾ ಸಲ್ಮಾನ್ಗೆ ಈ ಬಗ್ಗೆ ಏನು ಗೊತ್ತಿಲ್ವಾ, ಗೊತ್ತಿದೆಯಾ? ಈ ಎಲ್ಲ ವಿಚಾರಗಳನ್ನ ಸಲ್ಮಾನ್ನನ್ನ ಕರ್ಕೊಂಡೋಗಿ ಕೂರಿಸಿಕೊಂಡು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. सामने आ रही है जो एलन जब हॉस्पिटल से बताया गया, आप खुद समझ सकते हैं जिस तरीके से चारों तरफ पुलिस। ದೆಹಲಿ ಕೆಂಪುಕೋಟೆ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದೆಹಲಿ ಸ್ಫೋಟಕ್ಕೂ ಪುಲ್ವಾಮಾಗೂ ಲಿಂಕ್ ಇದೆಯಾ? ಪುಲ್ವಾಮಾ
ವ್ಯಕ್ತಿ ತಾರೀಖ್ಗೆ ಕಾರು ಮಾರಾಟ ಮಾಡಲಾಗಿತ್ತು. ಸಲ್ಮಾನ್ನಿಂದ ಕಾರನ್ನ ಖರೀದಿಸಿದ್ದ ತಾರೀಖ್ ಅನ್ನುವಂತ ವ್ಯಕ್ತಿ ನಕಲಿ ದಾಖಲೆ ಬಳಸಿ ಕಾರನ್ನ ಖರೀದಿಸಿದ್ದ ತಾರೀಖ್. ಪುಲ್ವಾಮಾದ ಶಂಭೂರಾ ಗ್ರಾಮದ ತಾರೀಖ್ ಅನ್ನುವಂತ ವ್ಯಕ್ತಿ i20 ಕಾರಿನ ಮಾಲೀಕತ್ವದ ಬಗ್ಗೆ ಇದು ಸ್ಫೋಟಕ ಮಾಹಿತಿ. ನೋಡಿ ಎಲ್ಲಿಂದ ಬಂತು, ಇದರ ಮೂಲ ಎಲ್ಲಿದೆ ಅಂತ ನೋಡ್ತಾ ಹೋದ್ರೆ ದೆಹಲಿ ಕೆಂಪುಕೋಟೆ ಸ್ಫೋಟದ ಮೂಲ ಪುಲ್ವಾಮಾಗೆ ಲಿಂಕ್ ಆಗತ್ತೆ. ಆ ಕಾರ್ನ ಮಾಲೀಕ ಸಲ್ಮಾನ್ ಹರಿಯಾಣದವನು. ಆದ್ರೆ ಪುಲ್ವಾಮಾದ ತಾರೀಖ್ ಸಲ್ಮಾನ್ನಿಂದ ಆ ಕಾರನ್ನ ಖರೀದಿಸಿದ್ದ, ಅದು ನಕಲಿ ದಾಖಲೆಗಳನ್ನ ಬಳಸಿ. ಪುಲ್ವಾಮಾದ ಶಂಭೂರಾ ಗ್ರಾಮದ ತಾರೀಖ್ ಕಾರನ್ನ ಖರೀದಿಸಿದ್ದ ಸಲ್ಮಾನ್ನಿಂದ. ಈ ಕೃತ್ಯಕ್ಕೋಸ್ಕರನೇ ಖರೀದಿಸಿದ್ನ. ಯಾವಾಗ ಇದನ್ನ ಖರೀದಿ ಮಾಡಲಾಗಿತ್ತು? ಸಲ್ಮಾನ್ಗೆ ತಾರೀಖ್ ಬಗ್ಗೆ ಮಾಹಿತಿ ಇತ್ತ? ಬೇಕಂತಾನೆ ಕಾರನ್ನ ಕೊಟ್ಟಿದ್ದ ತಾರೀಖ್ಗೆ, ಅಥವಾ ಸಲ್ಮಾನ್ಗೆ ಈ ಬಗ್ಗೆ ಏನು ಗೊತ್ತಿಲ್ವಾ, ಗೊತ್ತಿದೆಯಾ? ಈ ಎಲ್ಲ ವಿಚಾರಗಳನ್ನ ಸಲ್ಮಾನ್ನನ್ನ ಕರ್ಕೊಂಡೋಗಿ ಕೂರಿಸಿಕೊಂಡು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. सामने आ रही है जो एलन जेपी हॉस्पिटल का बताया गया है, आप खुद समझ सकते हैं जिस तरीके से चारों तरफ पुलिस। ದೆಹಲಿ ಕೆಂಪುಕೋಟೆ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದೆಹಲಿ ಸ್ಫೋಟಕ್ಕೂ ಪುಲ್ವಾಮಾಗೂ ಲಿಂಕ್ ಇದೆಯಾ? ಪುಲ್ವಾಮಾ ವ್ಯಕ್ತಿ ತಾರೀಖ್ಗೆ ಕಾರು ಮಾರಾಟ ಮಾಡಲಾಗಿತ್ತು. ಸಲ್ಮಾನ್ನಿಂದ ಕಾರನ್ನ ಖರೀದಿಸಿದ್ದ ತಾರೀಖ್ ಅನ್ನುವಂತ ವ್ಯಕ್ತಿ ನಕಲಿ ದಾಖಲೆ ಬಳಸಿ ಕಾರನ್ನ ಖರೀದಿಸಿದ್ದ ತಾರೀಖ್. ಪುಲ್ವಾಮಾದ ಶಂಭೂರಾ ಗ್ರಾಮದ ತಾರೀಖ್ ಅನ್ನುವಂತ ವ್ಯಕ್ತಿ i20 ಕಾರಿನ ಮಾಲೀಕತ್ವದ ಬಗ್ಗೆ ಇದು ಸ್ಫೋಟಕ ಮಾಹಿತಿ. ನೋಡಿ ಎಲ್ಲಿಂದ ಬಂತು, ಇದರ ಮೂಲ ಎಲ್ಲಿದೆ ಅಂತ ನೋಡ್ತಾ ಹೋದ್ರೆ ದೆಹಲಿ ಕೆಂಪುಕೋಟೆ ಸ್ಫೋಟದ ಮೂಲ ಪುಲ್ವಾಮಾಗೆ ಲಿಂಕ್ ಆಗತ್ತೆ. ಆ ಕಾರ್ನ ಮಾಲೀಕ ಸಲ್ಮಾನ್ ಹರಿಯಾಣದವನು. ಆದ್ರೆ ಪುಲ್ವಾಮಾದ ತಾರೀಖ್ ಸಲ್ಮಾನ್ನಿಂದ ಆ ಕಾರನ್ನ ಖರೀದಿಸಿದ್ದ, ಅದು ನಕಲಿ ದಾಖಲೆಗಳನ್ನ ಬಳಸಿ. ಪುಲ್ವಾಮಾದ ಶಂಭೂರಾ ಗ್ರಾಮದ ತಾರೀಖ್ ಕಾರನ್ನ ಖರೀದಿಸಿದ್ದ ಸಲ್ಮಾನ್ನಿಂದ. ಈ ಕೃತ್ಯಕ್ಕೋಸ್ಕರನೇ ಖರೀದಿಸಿದ್ನ. ಯಾವಾಗ ಇದನ್ನ ಖರೀದಿ ಮಾಡಲಾಗಿತ್ತು? ಸಲ್ಮಾನ್ಗೆ ತಾರೀಖ್ ಬಗ್ಗೆ ಮಾಹಿತಿ ಇತ್ತ? ಬೇಕಂತಾನೆ ಕಾರನ್ನ ಕೊಟ್ಟಿದ್ದ ತಾರೀಖ್ಗೆ, ಅಥವಾ ಸಲ್ಮಾನ್ಗೆ ಈ ಬಗ್ಗೆ ಏನು ಗೊತ್ತಿಲ್ವಾ, ಗೊತ್ತಿದೆಯಾ? ಈ ಎಲ್ಲ ವಿಚಾರಗಳನ್ನ ಸಲ್ಮಾನ್ನನ್ನ ಕರ್ಕೊಂಡೋಗಿ ಕೂರಿಸಿಕೊಂಡು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. सामने आ रही है जो एलन जेपी हॉस्पिटल का बताया गया है, आप खुद समझ सकते हैं जिस तरीके से चारों तरफ पुलिस। ದೆಹಲಿ ಕೆಂಪುಕೋಟೆ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದೆಹಲಿ ಸ್ಫೋಟಕ್ಕೂ ಪುಲ್ವಾಮಾಗೂ ಲಿಂಕ್ ಇದೆಯಾ? ಪುಲ್ವಾಮಾ ವ್ಯಕ್ತಿ ತಾರೀಖ್ಗೆ ಕಾರು ಮಾರಾಟ ಮಾಡಲಾಗಿತ್ತು. ಸಲ್ಮಾನ್ನಿಂದ ಕಾರನ್ನ ಖರೀದಿಸಿದ್ದ ತಾರೀಖ್ ಅನ್ನುವಂತ ವ್ಯಕ್ತಿ ನಕಲಿ ದಾಖಲೆ ಬಳಸಿ ಕಾರನ್ನ ಖರೀದಿಸಿದ್ದ ತಾರೀಖ್. ಪುಲ್ವಾಮಾದ ಶಂಭೂರಾ ಗ್ರಾಮದ ತಾರೀಖ್ ಅನ್ನುವಂತ ವ್ಯಕ್ತಿ i20 ಕಾರಿನ ಮಾಲೀಕತ್ವದ ಬಗ್ಗೆ ಇದು ಸ್ಫೋಟಕ ಮಾಹಿತಿ. ನೋಡಿ ಎಲ್ಲಿಂದ ಬಂತು, ಇದರ ಮೂಲ ಎಲ್ಲಿದೆ ಅಂತ ನೋಡ್ತಾ ಹೋದ್ರೆ ದೆಹಲಿ ಕೆಂಪುಕೋಟೆ ಸ್ಫೋಟದ ಮೂಲ ಪುಲ್ವಾಮಾಗೆ ಲಿಂಕ್ ಆಗತ್ತೆ. ಆ ಕಾರ್ನ ಮಾಲೀಕ ಸಲ್ಮಾನ್ ಹರಿಯಾಣದವನು. ಆದ್ರೆ ಪುಲ್ವಾಮಾದ ತಾರೀಖ್ ಸಲ್ಮಾನ್ನಿಂದ ಆ ಕಾರನ್ನ ಖರೀದಿಸಿದ್ದ, ಅದು ನಕಲಿ ದಾಖಲೆಗಳನ್ನ ಬಳಸಿ. ಪುಲ್ವಾಮಾದ ಶಂಭೂರಾ ಗ್ರಾಮದ ತಾರೀಖ್ ಕಾರನ್ನ ಖರೀದಿಸಿದ್ದ ಸಲ್ಮಾನ್ನಿಂದ. ಈ ಕೃತ್ಯಕ್ಕೋಸ್ಕರನೇ ಖರೀದಿಸಿದ್ನ. ಯಾವಾಗ ಇದನ್ನ ಖರೀದಿ ಮಾಡಲಾಗಿತ್ತು? ಸಲ್ಮಾನ್ಗೆ ತಾರೀಖ್ ಬಗ್ಗೆ ಮಾಹಿತಿ ಇತ್ತ? ಬೇಕಂತಾನೆ ಕಾರನ್ನ ಕೊಟ್ಟಿದ್ದ ತಾರೀಖ್ಗೆ, ಅಥವಾ ಸಲ್ಮಾನ್ಗೆ ಈ ಬಗ್ಗೆ ಏನು ಗೊತ್ತಿಲ್ವಾ, ಗೊತ್ತಿದೆಯಾ? ಈ ಎಲ್ಲ ವಿಚಾರಗಳನ್ನ ಸಲ್ಮಾನ್ನನ್ನ ಕರ್ಕೊಂಡೋಗಿ ಕೂರಿಸಿಕೊಂಡು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. सामने आ रही है जो एलन जेपी हॉस्पिटल का बताया गया है, आप खुद समझ सकते हैं जिस तरीके से चारों तरफ पुलिस।